ಇನ್ನು ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಕುರಿತು ಎಚ್.ಡಿ. ಕುಮಾರಸ್ವಾಮಿ ನೀಡಿರುವಂತಹ ಹೇಳಿಕೆಗೆ ಈಗ ಆಕ್ರೋಶ ಸ್ಫೋಟ ಆಗಿದೆ. ಏನು ಆಕ್ರೋಶ ಸ್ಫೋಟ ಆಗಿದೆ? ಕಾಂಗ್ರೆಸ್ನಿಂದ ಒಂದು ಪೋಸ್ಟರ್ ಮಾಡುವ ಮೂಲಕ ಕುಮಾರಸ್ವಾಮಿಗೆ ಕಾಂಗ್ರೆಸ್ ಪಡೆ ಕೌಂಟರನ್ನು ಕೊಟ್ಟಿದೆ. ಕಾಂಗ್ರೆಸ್ ಅವರು ಏನು ಹೇಳ್ತಾ ಇದ್ದಾರೆ? ಇದು ಅಂಬೇಡ್ಕರ್, ಕುವೆಂಪು, ಬಸವಣ್ಣನವರ ನಾಡು ಅಂತ ಈಗ ಕುಮಾರಸ್ವಾಮಿ ಅವರು ಟಕ್ಕರ್ ಕೊಡ್ತಾ ಇದ್ದಾರೆ. ಪೋಸ್ಟರ್ ಮೂಲಕ ಕುಮಾರಸ್ವಾಮಿಗೆ ಕೈಪಡೆ ಕೌಂಟರನ್ನು ನೀಡ್ತಾ ಇದೆ. ಇದು ಅಂಬೇಡ್ಕರ್, ಕುವೆಂಪು, ಬಸವಣ್ಣನವರ ನಾಡು. ರಕ್ತವಲ್ಲ, ಮಾನವೀಯತೆಯೇ ಮನುಷ್ಯನ ನಿಜವಾದ ಗುರುತು. ವಿಶ್ವಮಾನವ ಸಂದೇಶದೊಂದಿಗೆ ಕಾಂಗ್ರೆಸ್ ಪೋಸ್ಟರ್ ಅಭಿಯಾನವನ್ನು ಮಾಡ್ತಾ ಇದೆ. ರಕ್ತದ ಮೂಲ, ಹುಟ್ಟಿನ ಹಿನ್ನೆಲೆ ಮುಂದಿಟ್ಟುಕೊಂಡು ಅವಹೇಳನ ಸಲ್ಲದು. ರಾಷ್ಟ್ರೀಯತೆಯನ್ನು ಮುಂದಿಟ್ಟುಕೊಂಡು ವ್ಯಕ್ತಿಯ ಅವಹೇಳನೆ ಮಾಡುವುದು ಸರಿಯಲ್ಲ. ಹುಟ್ಟಿನ ಮೂಲವಲ್ಲ, ನಡೆ ನುಡಿಯ ವ್ಯಕ್ತಿಯೇ ನಿಜವಾದ ಪರಿಚಯ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ನಮ್ಮ ನಡುವೆ ರಾಜಕೀಯ ಭಿನ್ನಾಭಿಪ್ರಾಯಗಳಿರಬಹುದು, ಆದರೆ ವೈಯಕ್ತಿಕ ಅವಹೇಳನಕ್ಕೆ ಅವಕಾಶ ಇರಬಾರದು ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಕುಮಾರಸ್ವಾಮಿ ತಮ್ಮ ಹೇಳಿಕೆ ಹಿಂಪಡೆದುಕೊಂಡು ಕ್ಷಮಾಪಣೆಯನ್ನು ಆಚಿಸಬೇಕು, ಕ್ಷಮಾಪಣೆಯನ್ನು ಕೇಳಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ದ್ವೇಷದ ರಾಜಕಾರಣಕ್ಕೆ ಕರ್ನಾಟಕದಲ್ಲಿ ಜಾಗವಿಲ್ಲ ಅಂತ ಕಾಂಗ್ರೆಸ್ ಈಗ ಸಂದೇಶವನ್ನು ಕೊಡ್ತಾ ಇದೆ. ಸೋನಿಯಾ ಗಾಂಧಿ ಕುರಿತು ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಸೊ ಆ ಸ್ಟೇಟ್ಮೆಂಟ್ಗೆ ಟಕ್ಕರ್ ಕೊಡುವಂತಹ ನಿಟ್ಟಿನಲ್ಲಿ ಈಗ ಪೋಸ್ಟರ್ ಅಭಿಯಾನಕ್ಕೆ ಕಾಂಗ್ರೆಸ್ ಅವರು ಮುಂದಾಗಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೋಡಬಹುದು, ಒಂದು ಕಡೆ ಕುವೆಂಪುರವರ ಚಿತ್ರ, ಮತ್ತೊಂದು ಕಡೆಗೆ ಕುಮಾರಸ್ವಾಮಿಯವರ ಚಿತ್ರವನ್ನು ಹಾಕಿ ಕೆಲ ಸಾಲುಗಳನ್ನು ಬರೆದು ಪೋಸ್ಟರ್ ಮೂಲಕ ಪ್ರತಿ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಕೈಪಡೆ ಮಾಡ್ತಾ ಇದೆ. ಕಾಂಗ್ರೆಸ್ನವರ ಹೇಳಿಕೆ ಏನು? ಇದು ಅಂಬೇಡ್ಕರ್ ಅವರ ನಾಡು, ಬಸವಣ್ಣನವರ ನಾಡು, ಕುವೆಂಪು ಇರುವಂತಹ ನಾಡು. ಮಾನವೀಯತೆ ಮುಖ್ಯ ರೀ. ವಿಶ್ವಮಾನವ ತತ್ವವನ್ನು ಮುಂದಿಟ್ಕೊಂಡು ಕುಮಾರಸ್ವಾಮಿಗೆ ಟಕ್ಕರ್ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಮಾನವೀಯತೆ ಮುಖ್ಯ. ವ್ಯಕ್ತಿ ಯಾವ ದೇಶದವರಾದ್ರೇನು, ಯಾವ ಪಂಕ್ತಿಯವರಾದ್ರೇನು, ಯಾವ ಪಂಗಡದವರಾದ್ರೇನು, ಅವರ ನಡೆ ನುಡಿ ಅದು ಆ ವ್ಯಕ್ತಿಯ ನಿಜವಾದ ಪರಿಚಯ. ವೈಯಕ್ತಿಕ ಅವಹೇಳನ ಮಾಡೋದು ಸರಿಯಲ್ಲ. ನಮ್ಮ ನಡುವೆ ರಾಜಕೀಯ ಭಿನ್ನಾಭಿಪ್ರಾಯಗಳು ಇರಬಹುದು, ಆದರೆ ಪರ್ಸ್ನಲ್ ಅಟ್ಯಾಕ್ ಅನ್ನುವಂಥದ್ದು ಏನಿದೆಯಲ್ಲ ಅದನ್ನು ಮಾಡಬಾರದು. ವಾರೆವಾ ಇದು ಕಾಂಗ್ರೆಸ್ಸಿನ ಮಾತು. ಕಾಂಗ್ರೆಸ್ ನಾಯಕರು ಯಾರೂ ಕೂಡ ಪರ್ಸ್ನಲ್ ಅಟ್ಯಾಕನ್ನು ಮಾಡೇ ಇಲ್ವಾ? ಕುಮಾರಸ್ವಾಮಿಯವರಿಗಾಗಲಿ, ದೇವೇಗೌಡರಿಗಾಗಲಿ, ಅಥವಾ ಅವರನ್ನು ಹೊರತುಪಡಿಸಿ ಬೇರೆ ಯಾವುದೇ ರಾಜಕಾರಣಿಗಳಿಗೆ ಪರ್ಸ್ನಲ್ ಅಟ್ಯಾಕ್ ಮಾಡಿ ಮಾತನಾಡೇ ಇಲ್ವಾ? ಓಕೆ, ಕುಮಾರಸ್ವಾಮಿಯವರು ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದಕ್ಕೆ ಇವರು ಪೋಸ್ಟರ್ ಮೂಲಕ ಟಕ್ಕರ್ ಕೊಟ್ಟಿದ್ದಾರೆ, ಫೈನ್. ಆದರೆ ಇವರು ನೋಡಿ ಉಪದೇಶ ಮಾಡ್ತಾ ಇದ್ದಾರೆ. ಏನು? ಭಿನ್ನಾಭಿಪ್ರಾಯಗಳು, ರಾಜಕೀಯ ಭಿನ್ನಾಭಿಪ್ರಾಯಗಳು ಇರುತ್ತೆ, ಆದರೆ ವೈಯಕ್ತಿಕ ಅವಹೇಳನ ವೈಯಕ್ತಿಕ ಹೇಳಿಕೆಗಳನ್ನು ಕೊಡಬಾರ್ದು, ವೈಯಕ್ತಿಕ ವಿರೋಧವನ್ನು ಮಾಡಬಾರ್ದು ಅಂತ ಕಾಂಗ್ರೆಸ್ನವರು ಮಾಡಿಲ್ವಾ ಅನ್ನೋದೇ ದೊಡ್ಡ ಪ್ರಶ್ನೆ. ಆ ಪ್ರಶ್ನೆಗೆ ಕಾಂಗ್ರೆಸ್ನವರೇ ಉತ್ತರವನ್ನು ಕೊಟ್ಕೋಬೇಕು. ಆದರೆ ಈ ಪೋಸ್ಟರ್ ಎಲ್ಲಿವರೆಗೂ ಮುಂದುವರಿಯುತ್ತೆ ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್, ಕಾದು ನೋಡಬೇಕಾಗಿದೆ. ಕುಮಾರಸ್ವಾಮಿಯವರು ಮುಂಬರುವಂತಹ ದಿನಗಳಲ್ಲಿ ಕ್ಷಮಾಪಣೆಯನ್ನು ಯಾಚಿಸಬೇಕು ಅಂತ ಕಾಂಗ್ರೆಸ್ನವರು ಆಗ್ರಹ ಮಾಡ್ತಾ ಇದ್ದಾರೆ. ಅಂದರೆ ತಾವು ಕೊಟ್ಟಂತಹ ಸ್ಟೇಟ್ಮೆಂಟಿಗೆ ಕುಮಾರಸ್ವಾಮಿಯವರು ಪ್ರತಿ ಉತ್ತರವಾಗಿ ಈಗ ಸೋನಿಯಾ ಗಾಂಧಿ ಅವರಿಗೆ ಸಾರಿ ಅಂತ ಕೇಳಬೇಕಂತೆ. ಅದು ಕಾಂಗ್ರೆಸ್ ಅವರ ನಿರೀಕ್ಷೆ. ಆ ಸಾರಿಯನ್ನು ಕೇಂದ್ರ ಮಂತ್ರಿಗಳಾಗಿರುವಂತಹ ಕುಮಾರಸ್ವಾಮಿಯವರು ಮುಂದಿನ ದಿನಗಳಲ್ಲಿ ಕೇಳ್ತಾರಾ ಇಲ್ವಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಕುಮಾರಸ್ವಾಮಿಯವರು ಸಾರಿ ಕೇಳೋ ತನಕ, ಕ್ಷಮಾಪಣೆಯನ್ನು ಕೇಳೋ ತನಕ ಈ ಪೋಸ್ಟರ್ ಗಲಾಟೆ ನಿರಂತರವಾಗಿ ನಡೀತಾನೆ ಇರುತ್ತೆ. ಆದ್ದರಿಂದ ಅವರೇ ಹೇಳಿರೋ ಪ್ರಕಾರ ಇದು ಕುವೆಂಪು, ಬಸವಣ್ಣ, ಅಂಬೇಡ್ಕರ್ ಅವರ ನಾಡು. ಎಲ್ರಿಗೂ ಕೂಡ ಜಾಗ ಇದೆ. ವ್ಯಕ್ತಿತ್ವ ಇಂಪಾರ್ಟೆಂಟು. ವ್ಯಕ್ತಿಯಲ್ಲ, ವ್ಯಕ್ತಿಯ ನಡೆ ನುಡಿನೇ ಆತನ ಪರಿಚಯ ಆಗುತ್ತೆ. ಅವ್ರು ಯಾವ ದೇಶದವರು, ಅವ್ರು ಯಾವ ಜಾತಿಯವರು, ಅದೆಲ್ಲ ಇಲ್ಲಿ ಗಣನೆಗೆ ಬರಲ್ಲ ಅನ್ನುವಂಥದ್ದು ಕೈಪಾಳ್ಯದ ಲೆಕ್ಕಾಚಾರ. ಸೊ ಕುಮಾರಸ್ವಾಮಿಯವರು ಯಾವಾಗ ಕ್ಷಮೆಯನ್ನು ಯಾಚಿಸ್ತಾರೆ, ಸಾರಿಯನ್ನು ಕೇಳ್ತಾರೆ, ಕಾದು ನೋಡಬೇಕಾಗಿದೆ. ರಕ್ತದ ಮೂಲ, ಹುಟ್ಟಿನ ಹಿನ್ನೆಲೆಯನ್ನು ಮುಂದಿಟ್ಟುಕೊಂಡು ಅವಹೇಳನಕಾರಿ ಸ್ಟೇಟ್ಮೆಂಟ್ಗಳನ್ನು ನಾವು ಅಕ್ಸೆಪ್ಟ್ ಮಾಡಲ್ಲ ಅಂತ ಕಾಂಗ್ರೆಸ್ ಹೇಳಿದೆ. ಸರಿ, ಎಲ್ಲಿವರೆಗೂ ಬಂದು ನಿಲ್ಲುತ್ತೆ ಇದು ಕಾದು ನೋಡಬೇಕಾಗಿದೆ.